ಲೈಫಲ್ಲಿ ಇನ್ನೂ ಸೆಟಲ್ ಆಗಿಲ್ವಾ? ಹಂಗಿದ್ರೆ ಈ ವಿಡಿಯೋ ನಿಮ್ಗೋಸ್ಕರ. ನಿಮ್ ಪ್ರಕಾರ ಲೈಫಲ್ಲಿ ಸೆಟಲ್ ಆಗೋದು ಅಂದ್ರೆ ಏನು? ಒಂದ್ ಒಳ್ಳೆ ಮನೆ ಕಟ್ಟೋದ, ಒಳ್ಳೆ ಹುಡುಗಿನ್ ನೋಡಿ ಮದ್ವೆ ಆಗದ, ಅಥವಾ ಒಂದ್ ಒಳ್ಳೆ ಕೆಲಸ ತಗೊಳ್ಳೋದ? ನನ್ಗೆ ಕುವೆಂಪು ಅವ್ರದ್ದು ಒಂದು ಮಾತು ನೆನಪಾಗ್ತಿದೆ, ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು ಅಂತ. ಇದರ ಅರ್ಥ ಯಾವತ್ತೂ ಎಲ್ಲೋ ಒಂದ್ ಕಡೆ ಸೆಟಲ್ ಆಗ್ಬೇಡಿ ಅಂತ. ಯಾಕಂದ್ರೆ ಜೀವನ ಇರೋದು ಬರೀ ಉಸಿರಾಡಕ್ಕಲ್ಲ, ಅನುಭವಿಸಕ್ಕೆ. ನೀವ್ ಎಲ್ಲೋ ಒಂದ್ ಕಡೆ ಸೆಟಲ್ ಆದ್ರೆ ಜೀವನನ ಪೂರ್ತಿಯಾಗಿ ಅನುಭವಿಸಕ್ ಆಗಲ್ಲ. ಸರಿ, ಇವಾಗ ಅನ್ಕೊಳ್ಳೋಣ ನಿಮ್ಗೊಂದು ಒಳ್ಳೆ ಕೆಲಸ ಸಿಕ್ಕಿದೆ, ಮದ್ವೆನೂ ಆಗಿದೆ ಅಂತ. ಅಷ್ಟಕ್ಕೂ ಮದುವೆ ಮಾಡ್ಕೊಂಡು ಏನ್ ಮಾಡ್ತೀರಾ? ಹೆಚ್ಚು ಅಂದ್ರೆ ಮಳೆಗಾಲದಲ್ಲಿ ಹೆಂಡತಿ ಮಾಡ್ಕೊಡೋ ಬಿಸಿ ಬಿಸಿ ಪಕೋಡ ತಿನ್ಕೊಂಡು, ಸಂಜೆ ಹೊತ್ತಲ್ಲಿ ಸೀರಿಯಲ್ ನೋಡ್ಕೊಂಡು, ಮಕ್ಳ ಜೊತೆ ಟೈಮ್ ಪಾಸ್ ಮಾಡಿ ಜೀವನದ ಬಂಡಿನ ತಳ್ಳಿಬಿಡ್ತೀರಾ. ಇನ್ನು ಕೆಲ್ಸ ಅಂತೀರಾ, ಅದೇ ರೋಬೋಟಿಕ್ ಲೈಫ್. ಡೈಲಿ ಮಾಡಿದ್ದನ್ನೇ ಮಾಡು. ಅಲ್ಲೂ ನಿಮ್ಗೆ ಅಂತ ಒಂದು ವಿಷನ್ ಇರಲ್ಲ. ಯಾರ್ದೋ ಕನ್ಸನ್ನ ನೆರವೇರ್ಸಕ್ ನೀವು ಕಾರ್ಪೊರೇಟ್ ಸ್ಲೇವ್ ಆಗಿ ಕೆಲಸ ಮಾಡ್ತೀರಾ. ಅಲ್ಲಿ ನಿಮ್ಮೂರ್ ಜಾತ್ರೆಗೆ ನೀವ್ 2 ದಿನ ಹೋಗಕ್ಕೆ ರಜಾ ಬೇಕಾದ್ರೆ ಯಾರ್ದೋ ಕೈಕಾಲ್ ಹಿಡಿಬೇಕು. ಇದರಿಂದ ತಿಂಗಳ ಒಳ್ಳೆ ಸಂಬಳ ಬರ್ಬೋದು, ಆದ್ರೆ ನೆಮ್ಮದಿ ಚಾನ್ಸೇ ಇಲ್ಲ. ಈ ಕಟ್ಟಾಕಿರೋ ದನ ಇರುತ್ತೆ ನೋಡಿ, ಅದ್ರ ಹಗ್ಗ ಎಷ್ಟು ಉದ್ದ ಇದೆಯೋ ಅಷ್ಟು ಉದ್ದ ಮಾತ್ರನೇ ಅದು ಓಡಾಡಕ್ ಸಾಧ್ಯ. ಹಂಗೇನೆ ಈ ಕಾರ್ಪೊರೇಟ್ ಲೈಫ್. ಆಫೀಸಿಂದ ಮನೆ, ಮನೆಯಿಂದ ಆಫೀಸ್, ಇದನ್ ಬಿಟ್ರೆ ಬೇರೆ ಜೀವನಾನೇ ಇಲ್ಲ. ಸುಮ್ನೆ ಒಂದ್ಸಲ ಯೋಚನೆ ಮಾಡಿ, ಈ ಜಗತ್ತಲ್ಲಿ 193 ದೇಶಗಳಿದಾವೆ, ಎಷ್ಟೋ ವೆರೈಟಿ ಫುಡ್ಸು, ಸಾವಿರಾರು ಅಡ್ವೆಂಚರಸ್ ಗೇಮ್ಸ್ ಇದಾವೆ, ಎಷ್ಟೋ ವಿಭಿನ್ನ ಸಂಸ್ಕೃತಿಗಳಿದಾವೆ. ಇದನ್ನೆಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂತ ನಿಮ್ಗೆ ಯಾವತ್ತೂ ಅನ್ಸೇ ಇಲ್ವಾ? ಅಮೆರಿಕ ಅಂತ ಒಂದು ದೇಶ ಇದೆ ಅಂತ ಬರೀ ಯೂಟ್ಯೂಬ್ ಅಲ್ಲಿ ನೋಡ್ಕೊಂಡೇ ಖುಷಿ ಪಡ್ತೀರಾ? ಅಥವಾ ಯಾವತ್ತಾದ್ರೂ ಹೋಗೊಂದ್ಸಲ ನೋಡ್ಕೊಂಡ್ ಬರೋಣ ಅನ್ನೋ ಯೋಚನೆಯೂ ಇದೆಯಾ ನಿಮ್ಗೆ? ಸರಿ, ಅಮೆರಿಕ ಬೇಡ, ಅಟ್ಲೀಸ್ಟ್ ಇಂಡಿಯಾ ಒಂದು ಸಬ್ ಕಾಂಟಿನೆಂಟ್. ಈ ದೇಶನಾದ್ರೂ ಪೂರ್ತಿಯಾಗಿ ಸುತ್ತೋಣ, ಅನುಭವಿಸೋಣ ಅನ್ನೋ ಯೋಚನೆ ಇದೆಯಾ ನಿಮ್ಗೆ? ಅಥವಾ ಮದ್ವೆ ಸಾಲ, ಮನೆ ಸಾಲ, ಮಕ್ಳು ಸ್ಕೂಲ್ ಫೀಸ್ ಅಂತ ಹಿಂಗೆ ಜೀವನನ ತಳ್ಳಿಬಿಡ್ತೀರಾ? ನೀವು ಕಪ್ಪೆಯಾಗಿ ಹುಟ್ಬೋದಾಗಿತ್ತು, ನಾಯಿಯಾಗಿ ಹುಟ್ಬೋದಾಗಿತ್ತು, ಅಥವಾ ಚೇಳಾಗಿ ಹುಟ್ಬೋದಾಗಿತ್ತು. ಆದ್ರೆ ನಿಮ್ ಅದೃಷ್ಟ ನೋಡಿ ಮನುಷ್ಯರಾಗಿ ಹುಟ್ಟಿದೀರಾ. ಆದ್ರೂ ಬಾವಿ ಕಪ್ಪೆ ತರ ಸಣ್ಣ ಸರ್ಕಲ್ ಮಾಡ್ಕೊಂಡು ಅದನ್ನೇ ಪ್ರಪಂಚ ಅಂತ ಬದುಕ್ತಿದ್ದೀರಾ. ನಾವೆಲ್ಲರೂ ಈ ಸಮಾಜನ ಮೆಚ್ಚಕ್ಕೆ ನಮಗ್ ನಾವೇ ಸರಪಳಿ ಹಾಕೊಂಡು ಸ್ವಾತಂತ್ರ್ಯ ಹುಡುಕ್ತಿದೀವಿ. ಇನ್ನು ದುಡ್ಡು ಮಾಡೋದ್ರ ಬಗ್ಗೆ ಹೇಳ್ಬೇಕು ಅಂದ್ರೆ, ಈ ಭೂಮಿ ಮೇಲೆ ಕೋಟ್ಯಾಂತರ ಜೀವಿಗಳು ಈಸಿಯಾಗಿ ಖುಷಿಯಾಗಿ ₹1 ಖರ್ಚಿಲ್ದಂಗೆ ಬದುಕ್ತಿದಾವೆ. ಆದ್ರೆ ಪ್ರತಿಯೊಂದಕ್ಕೂ ದುಡ್ಡು ಖರ್ಚು ಮಾಡಿ ಬದುಕ್ತಿರೋ ಏಕೈಕ ಜೀವಿ ಅಂದ್ರೆ ಮನುಷ್ಯ. ಈ ಭೂಮಿ ನಮ್ಗೆ ದೇವ್ರು ಕೊಟ್ಟಿರೋದು, ನಾವ್ಯಾಕೆ ಇದಕ್ಕೆ ದುಡ್ಡು ಕಟ್ಬೇಕು? ಒಂದ್ ಹಕ್ಕಿ ತನಗಿಷ್ಟ ಬಂದ್ ಕಡೆ ಗೂಡ್ ಕಟ್ಕೊಳ್ಳುತ್ತೆ, ಒಂದ್ ಗಿಡ ತನಗಿಷ್ಟ ಬಂದ್ ಕಡೆ ಬೆಳೆಯುತ್ತೆ, ಒಂದು ತಿಮಿಂಗಿಲ್ಲ ಅನ್ಕೊಂಡ್ರೆ ನೀರಲ್ಲೇ ಹೊರಟೂರ್ ಮಾಡುತ್ತೆ. ಒಂದು ಕಾಡಿಂದ ಇನ್ನೊಂದು ಕಾಡಿಗೆ ಹೋಗಕ್ಕೆ ಸಿಂಹಕ್ಕೆ ಪಾಸ್ಪೋರ್ಟ್ ಬೇಕಾಗಿಲ್ಲ. ಎಲ್ಲಾ ಪ್ರಾಣಿ ಪಕ್ಷಿಗಳು ಖುಷಿಯಾಗಿ ಫ್ರೀಯಾಗಿ ಕ್ರೆಡಿಟ್ ಕಾರ್ಡ್ ಇಲ್ದೇನೆ ಬದುಕ್ತಿದಾವೆ. ಅವಕ್ಕೆ ದುಡ್ಡಿನ ಅವಶ್ಯಕತೆನೇ ಇಲ್ಲ. ಆದ್ರೆ ನಮಗ್ ಮಾತ್ರ ತಿನ್ನೋದಕ್ಕೂ ದುಡ್ಡು ಬೇಕು. ಮನೆ ಕಟ್ಬೇಕು ಅಂದ್ರೆ ಜಾಗ ತಗೋಬೇಕು, ಆಮೇಲೆ ಅದಕ್ಕೆ ಪರ್ಮಿಷನ್ ತಗೋಬೇಕು, ಬಾರ್ಡರ್ ದಾಟಬೇಕು ಅಂದ್ರೆ ಪಾಸ್ಪೋರ್ಟ್ ಇರಬೇಕು. ಇದೆಲ್ಲದಕ್ಕೂ ದುಡ್ಡು ಖರ್ಚು ಮಾಡ್ಬೇಕು. ಪ್ರಪಂಚನ ನಾವು ಡಿವೈಡ್ ಮಾಡ್ಕೊಂಡ್ಬಿಟ್ಟಿದೀವಿ. ಅದ್ ಬೇರೆ ದೇಶ ಅಂತೆ, ನಮ್ದಲ್ಲ ಅಂತೆ. ಮತ್ತೆ ನಮ್ ದೇಶದಲ್ಲೂ ಕೂಡ ಬದುಕಿರೋ ತನಕ ನಾವು ಖರ್ಚು ಮಾಡ್ತಾನೆ ಇರ್ಬೇಕಂತೆ. ಕೊನೆಗೆ ನಮ್ ಸಮಾಧಿಗೂ ನಾವೇ ಪೇ ಮಾಡ್ಬೇಕು. ಎಂತ ದಾರುಣ ಅಲ್ವಾ? ಈ ಪೇಮೆಂಟ್ ಸಿಸ್ಟಮ್ ಇಂದ ಈ ಪ್ಲಾನೆಟ್ ಅರ್ಥನೇ ಬದಲಾಗ್ಬಿಟ್ಟಿದೆ. ಇದು ಮನೆ ಅಲ್ಲ, ಲಾಡ್ಜ್. ಬೇರೆ ಜೀವಿಗಳಿಗೆ ಭೂಮಿ ಮನೆ ಆಗಿದ್ರೆ ನಮಗ್ ಮಾತ್ರ ಇದು ಲಾಡ್ಜ್ ಆಗಿದೆ. ನಾವು ಪ್ರತಿದಿನ ಈ ಲಾಡ್ಜ್ ಬಾಡಿಗೆ ಕಟ್ಟಕ್ಕೆ, ಇಲ್ಲಿ ಅನುಭವಿಸ್ಬೇಕಾಗಿರೋ ಅದ್ಭುತವಾದ ಕ್ಷಣನ ಮಾರ್ಕೋತಿದೀವಿ. ನಾವೆಲ್ಲ ಯಾಕೆ ಕೆಲಸ ಮಾಡ್ತಿದೀವೋ ಯಾರಿಗೂ ಗೊತ್ತಿಲ್ಲ. ಒಂದ್ ಮೂಮೆಂಟ್ ನ ಎಂಜಾಯ್ ಮಾಡಕ್ಕೂ ಟೈಮ್ ಇಲ್ಲ, ಪ್ರಪಂಚನ ಸುತ್ತಾಡಕ್ಕೂ ಟೈಮ್ ಇಲ್ಲ, ಒಂದ್ ರಾತ್ರಿ ಇಡೀ ಆ ಚಂದ್ರನ್ ನೋಡ್ತಾ ಹಂಗೆ ಕೂರಕ್ಕೂ ಟೈಮ್ ಇಲ್ಲ. ಸುಮ್ನೆ ದುಡ್ಡಿನ ಹಿಂದೆ ಓಡ್ತಾನೆ ಇದೀವಿ. ಆದ್ರೆ ಎಲ್ಲಿ ತನಕ ಓಡ್ತೀರಾ? ಸಾಯೋ ತನಕನ? ದೇವ್ರು ನಮಗೆಲ್ಲದನ್ನು ಫ್ರೀಯಾಗೇ ಕೊಟ್ಟಿದ್ದಾನೆ. ಇಲ್ಲಿರೋ ಪ್ರತಿ ಪರ್ವತ, ಪ್ರತಿ ಸಮುದ್ರ, ಪ್ರತಿ ಕಾಡು ನಮ್ದೇನೆ. ಆ ಮರುಭೂಮಿನೂ ನಮ್ದೆ, ಹಿಮಾಲಯನೂ ನಮ್ದೆ. ಆದ್ರೆ ನಮ್ಗೆ ಯಾವ್ದನ್ನು ಎಂಜಾಯ್ ಮಾಡಕ್ ಆಗ್ತಿಲ್ಲ. ಇಡೀ ಜೀವನಾನುಭವನೇ ನಾವು ಮಿಸ್ ಮಾಡ್ಕೋತಿದೀವಿ. ಮನುಷ್ಯ ಮೈಗ್ರೇಷನ್ ಅಲ್ಲಿ ಬದುಕ್ತಿದ್ದ ದಿನಗಳೇ ಚೆನ್ನಾಗಿತ್ತು. ಆದ್ರೆ ಅಗ್ರಿಕಲ್ಚರ್ ಕಲ್ತ್ಕೊಂಡು ಯಾವಾಗ ಒಂದ್ ಕಡೆ ಸೆಟಲ್ ಆದ್ನೋ ಅವತ್ತಿಂದಾನೇ ದಾರಿ ತಪ್ಪಿಟ್ಟ. ಲೈಫಲ್ಲಿ ಸೆಟಲ್ ಆಗೋದು ಅಂದ್ರೆ ಸಿಕ್ಕಾಕೊಳ್ಳೋದು ಅಂತಾನೆ ಅರ್ಥ. ಯಾಕಂದ್ರೆ ಸೆಟಲ್ ಆದ್ರೆ ಫ್ರೀಡಮ್ ಇರಲ್ಲ. ಅದಕ್ಕೆ ತಾಳ ತಂತಿ ಇಲ್ದಿರೋ ಜೀವನನೇ ಚೆನ್ನಾಗಿರುತ್ತೆ. ಹಾಯಾಗಿ ಹಕ್ಕಿ ತರ ಹಾರ್ಕೊಂತ ಹೋಗ್ಬೋದು. ಒಂದಂತೂ ಸತ್ಯ, ನಾವು ಬದುಕ್ತಿರೋದು ಬದುಕೇ ಅಲ್ಲ, ನಮ್ಗಿಂತ ಆ ಕಾಗೆನೆ ಚೆನ್ನಾಗ್ ಬದುಕ್ತಿದೆ. ಈ ಮನೆ ಅದ್ರದ್ದು, ನಮ್ದಲ್ಲ. ನಾವು ಹುಟ್ಟಿರೋದು ಬಾಡ್ಗೆ ಕಟ್ಟೋದಕ್ಕ. ಇನ್ನೊಂದ್ ಜನ್ಮ ಅಂತ ಇದ್ರೆ ಮನುಷ್ಯರಾಗ್ ಮತ್ತೊಂದ್ಸಲ ಹುಟ್ಟೋದ್ ಬೇಡ ಅಂತ ಆ ದೇವ್ರನ್ನ ಬೇಡ್ಕೊಳ್ಳೋಣ. ನಮ್ಗೂ ಮನೆ ಬೇಕು, ಲಾಡ್ಜ್ ಅಲ್ಲ. ಹಂಗಂತ ಸಂಪಾದನೆ ಮಾಡ್ಬೇಡಿ ಅಂತ ನಾನೇನ್ ಹೇಳ್ತಿಲ್ಲ. ಆಲ್ರೆಡಿ ಸಿಸ್ಟಮ್ ದುಡ್ಡಿಂದಾನೇ ಕ್ರಿಯೇಟ್ ಆಗಿದೆ. ಸೊ ದುಡ್ಡಿಲ್ಲ ಅಂದ್ರೆ ಇಲ್ಲೇನು ಮಾಡಕ್ ಆಗಲ್ಲ. ಸೊ ನಿಮ್ ಮೊಬೈಲ್ ನಂಬರ್ ನಿಮ್ ಬ್ಯಾಂಕ್ ಬ್ಯಾಲೆನ್ಸ್ ಆಗೋ ತನಕನೂ ದುಡೀರಿ, ಆದ್ರೆ ಸೆಟಲ್ ಆಗ್ಬೇಡಿ. ಬರೀ ದುಡ್ಡು ಸಿಗುತ್ತೆ ಅನ್ನೋ ಒಂದೇ ಕಾರಣಕ್ಕೆ ಯಾವ ಕೆಲ್ಸನೂ ಮಾಡ್ಬೇಡಿ. ಲೈಫಲ್ಲಿ ನಿಮ್ಗೇನಾದ್ರೂ ಕನ್ಸಿದ್ರೆ ದುಡ್ಡಿಗೋಸ್ಕರ ರಾಜಿ ಆಗ್ಬೇಡಿ. ಸಿಂಗರ್ ಆಗ್ಬೇಕಾ, ಬಿಸ್ನೆಸ್ ಮ್ಯಾನ್ ಆಗ್ಬೇಕಾ, ಅಥವಾ ಇನ್ನೇನೋ ಆಗ್ಬೇಕಾ? ಟ್ರೈ ಮಾಡಿ, ಸ್ವಲ್ಪ ರಿಸ್ಕ್ ತಗೊಳ್ಳಿ. ನಿಮ್ಗೆ ಯಾರ ಸಪೋರ್ಟು ಸಿಗದೆ ಇರ್ಬೋದು, ಇಟ್ಸ್ ಓಕೆ. 20 ವರ್ಷ ಆದ್ಮೇಲೆ ಯಾವತ್ತೋ ಒಂದಿನ
ನಾನು ಅವತ್ತು ಟ್ರೈ ಮಾಡ್ಬೇಕಾಗಿತ್ತು ಅಂತ ರಿಗ್ರೆಟ್ ಫೀಲ್ ಆಗೋದಕ್ಕಿಂತ ಟ್ರೈ ಮಾಡೋದು ಒಳ್ಳೇದಲ್ವಾ? ಯಾಕಂದ್ರೆ ಮತ್ತೆ ಅದನ್ನ ಸರಿ ಮಾಡೋದಕ್ಕೆ ನಮ್ಮ ಹತ್ರ ಟೈಮ್ ಟ್ರಾವೆಲ್ ಮೆಷಿನ್ ಇಲ್ಲ. ರಿಸ್ಕ್ ತಗೊಂಡ್ರೆ ಏನಾಗುತ್ತೆ? ಅಮ್ಮಮ್ಮ ಅಂದ್ರೆ ನಾವು ಸೋಲ್ಬೋದು ಅಷ್ಟೇ ತಾನೆ. ನಾನು ಸಿನಿಮಾ ಡೈರೆಕ್ಟರ್ ಆಗ್ಬೇಕು ಅಂತ ಕಾರ್ಪೊರೇಟ್ ಜಾಬ್ ನ ರಿಜೆಕ್ಟ್ ಮಾಡಿ ನನ್ನ ಯೌವನದ ಅಮೂಲ್ಯವಾದ 7 ವರ್ಷನ ಸಿನಿಮಾ ಇಂಡಸ್ಟ್ರಿ ಮೇಲೆ ಹಾಕ್ದೆ. ಆದ್ರೆ ಪೈರಸಿ, ಚೀಪ್ ಇಂಟರ್ನೆಟ್, ರೀಲ್ಸ್ ಅಡಿಕ್ಷನ್ ಹಿಂಗೆ ಬೇರೆ ಬೇರೆ ಕಾರಣಗಳು ಸಿನಿಮಾ ಇಂಡಸ್ಟ್ರಿನ ಮುಳುಗಿಸ್ಬಿಡ್ತು. ನಮ್ ಪ್ರೊಡ್ಯೂಸರ್ಗಳು ಇವತ್ತಿಗೂನು ನಾನ್ ಹುಲಿ, ನಾನ್ ಸಿಂಹ ಅನ್ನೋ ಪಂಚ್ ಡೈಲಾಗ್ಸ್ ಇರುವಂತ ಅದೇ ಮಾಸ್ ಮಸಾಲಾ ಸಿನಿಮಾಗಳನ್ನೇ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಸೊ ಹೊಸ ತರದ ಸಿನಿಮಾ ಮಾಡ್ಬೇಕು ಅನ್ಕೊಂಡ್ ನನ್ಗೆ ಕೊನೆಗೂ ಪ್ರೊಡ್ಯೂಸರ್ ಸಿಗ್ಲಿಲ್ಲ. ನನ್ 7 ವರ್ಷ ವೇಸ್ಟ್ ಆಯ್ತು. ಆದ್ರೆ ನನ್ಗೆ ರಿಗ್ರೆಟ್ಸ್ ಇಲ್ಲ, ಬಿಕಾಸ್ ನಾನು ಟ್ರೈ ಮಾಡಿದೀನಿ, ಬಟ್ ಫೇಲ್ ಆದೆ ಅಷ್ಟೇ. ಆದ್ರೆ ಯಾರಿಗ್ ಗೊತ್ತು, ನಂಗೂ ಒಂದಿನ ಬರ್ಬೋದು. ಆಮೇಲೆ ನಾನು ಯೂಟ್ಯೂಬ್ ಶುರು ಮಾಡಿದೆ, ಅಲ್ಲೂ ಒಳ್ಳೆ ಕಾಂಟೆಂಟ್ ಕೊಟ್ಟೆ. ಆದ್ರೆ ನನ್ಗೆ ವ್ಯೂಸ್ ಬರ್ಲಿಲ್ಲ. ಜನ ಮತ್ತೆ ನನಗೆ ನೆನ್ಪು ಮಾಡಿದ್ರು ನಮ್ಗೆ ಕ್ವಾಲಿಟಿ ಬೇಕಾಗಿಲ್ಲ ಅಂತ. ಸೊ ನಾನು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಅಲ್ಲಿ ಕ್ರಿಂಜ್ ಕಾಂಟೆಂಟ್ ಮಾಡಕ್ ಶುರು ಮಾಡಿದೆ. ಅಲ್ಲಿ ನನಗೆ ದೊಡ್ಡ ಸಕ್ಸಸ್ ಸಿಕ್ತು, ಆದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ಲಿಲ್ಲ. ಯಾಕಂದ್ರೆ ನಾನ್ ಅನ್ಕೊಂಡಿರೋ ಸಕ್ಸಸ್ ಇದಲ್ಲ. ಸೊ ನಾನು ಮುಂಚೆಗಿಂತ ರೀಲ್ಸ್ ಹಾಕೋದನ್ನ ಕಮ್ಮಿ ಮಾಡಿದೀನಿ. ಇವಾಗೇನೋ ಬೇರೆ ಟ್ರೈ ಮಾಡಿ ಮತ್ತೊಂದು ರಿಸ್ಕ್ ತಗೊಳಕ್ಕೆ ಹೊರಟಿದೀನಿ. ಬೇಸಿಕಲಿ ನಾನು ಏನ್ ಹೇಳಕ್ ಹೊರಟಿದೀನಿ ಅಂದ್ರೆ, ಯಾವ್ದೋ ಒಂದ್ ಜಾಬ್ ತಗೊಂಡು ಮದ್ವೆ ಮಾಡ್ಕೊಂಡು ಚಿಕ್ಕ ಮನೆ ಕಟ್ಕೊಂಡು ಯಪ್ಪ ಲೈಫಲ್ಲಿ ಸೆಟಲ್ ಆದೆ ಅನ್ನೋ ಭ್ರಮೇಲ್ ಬದುಕಬೇಡಿ. ನಿಮ್ ಕನ್ಸಿಗೆ ನೀವು ಫೈಟ್ ಮಾಡಿಲ್ಲ ಅಂದ್ರೆ ಬೇರೆ ಯಾರು ಬರಲ್ಲ. ಬುಡಕ್ ಬೆಂಕಿ ಬಿದ್ದಾಗ್ಲೇನೆ ರಾಕೆಟ್ ಮೇಲಕ್ ಹಾರೋದು. ನಾಳೆ ಏನು ಅನ್ನೋ ಚಿಕ್ಕ ಭಯನೇ ನಮ್ಮನ್ನ ನಿದ್ದೆಗಣ್ಣಲ್ಲೂ ಅಲರ್ಟ್ ಆಗಿರೋ ತರ ಮಾಡೋದು. ಸಿನಿಮಾದಲ್ಲಿ ಎಲ್ಲಾ ಸೀನ್ಗಳು ಒಂದೇ ತರ ಪ್ಲೈನ್ ಆಗಿದ್ರೆ ನಿಮ್ಗೆ ಸಿನಿಮಾ ಬೋರಿಂಗ್ ಅನ್ಸುತ್ತೆ. ಅವಾಗವಾಗ ಟ್ವಿಸ್ಟ್ ಅಂಡ್ ಟರ್ನ್ಸ್ ಇದ್ರೆ ಮಾತ್ರ ಸಿನಿಮಾ ಸೂಪರ್ ಅಂತೀರಾ. ಜೀವನ ಕೂಡ ಹಂಗೆ ಅಲ್ವಾ? ಅದೇ ಆಫೀಸ್, ಅದೇ ಮನೆ, ಬೋರ್ ಆಗಲ್ವಾ ನಿಮ್ಗೆ? ಲೈಫಲ್ಲಿ ಸ್ವಲ್ಪ ಏಳ್ಬೇಕು, ಬೀಳ್ಬೇಕು, ನೆನ್ಪಿನ ಮಳೆಯಲ್ಲಿ ನೆನಿಬೇಕು, ಸೋಲ್ಬೇಕು, ಗೆಲ್ಬೇಕು. ಅವಾಗ್ಲೇ ಅಲ್ವಾ ಜೀವನ ಅನ್ನೋ ಸಿನಿಮಾ ಮಜಾ ಅನ್ಸೋದು. ಈ ರೋಲರ್ ಕೋಸ್ಟರ್ ರೈಡ್ ನ ಎಕ್ಸ್ಪೀರಿಯನ್ಸ್ ಮಾಡಕ್ ಆಗಿಲ್ಲ ಅಂದ್ರೆ ಅದ್ ಜೀವನಾನೇ ಅಲ್ಲ ಬಿಡಿ. ನೀವು ಫ್ರೆಂಡ್ಸ್ ಜೊತೆ ಎಲ್ಗಾದ್ರೂ ಟ್ರಿಪ್ಪಿಗೆ ಹೋದಾಗ ಹೋಗೋ ಜಾಗಕ್ಕಿಂತ ಆ ಪ್ರಯಾಣನ ನೀವು ಜಾಸ್ತಿ ಎಂಜಾಯ್ ಮಾಡ್ತೀರಾ ಅಲ್ವಾ? ಇಲ್ಲೂ ಹಂಗೇನೆ. ಸೆಟಲ್ ಆಗಿಲ್ಲ ಅಂತ ಕೊರಗಬೇಡಿ, ಜೀವನದ ಜರ್ನಿನ ಎಂಜಾಯ್ ಮಾಡಿ. ಯಾಕಂದ್ರೆ ಸ್ವಿಮ್ಮಿಂಗ್ ಪೂಲ್ಗೆ ಇಳಿಬೇಕಾಗಿರೋ ಎಕ್ಸೈಟ್ಮೆಂಟ್ ಇಳಿದ್ಮೇಲೂ ಇರಲ್ಲ. ಸ್ವಲ್ಪ ಹೊತ್ತಲ್ಲೇ ಮತ್ತೆ ವಾಪಸ್ ಮೇಲಕ್ ಬರೋಣ ಅನ್ಸುತ್ತೆ. ಅದೇ ಜೀವನ.